ಸಮಸ್ತ ಕನ್ನಡಿಗರಿಗೂ ಸ್ವಾಗತ. ಇವತ್ತು ಉಪ್ಪಿಟ್ಟು ಅವಲಕ್ಕಿ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ಬೇಸಿಕ್ ರೆಸಿಪಿ ಇದು ಉಪ್ಪಿಟ್ಟು ಮತ್ತು ಮಸಾಲೆ ಅವಲಕ್ಕಿ. ಉಪ್ಪಿಟ್ಟಿಗೆ 1 ಚಮಚ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ 1 ಕಪ್ ಆಗುವಷ್ಟು ಚಿರೋಟಿ ರವೆನ ಹಾಕಿ ಸಣ್ಣ ಉರಿಯಲ್ಲಿ ಗರಿ ಗರಿ ಆಗೋ ತನಕ ಚೆನ್ನಾಗಿ ಹುರಿಬೇಕು. ಕನಿಷ್ಠ 6 ರಿಂದ 7 ನಿಮಿಷ ಇದನ್ನು ಹುರ್ಕೊಳ್ಳೇಬೇಕು, ಇಲ್ಲದೇ ಇದ್ದರೆ ನಂತರ ಬೇಗ ಬೇಯೋದಿಲ್ಲ. ಹೀಗೆ ಹುರಿದ ರವೆನ ಒಂದು ತಟ್ಟೆಗೆ ತೆಗೆದಿಟ್ಟರೆ ಅದು ಕಲರ್ ಹಾಗೆ ವೈಟಾಗಿ ಉಳಿತದೆ, ಇಲ್ಲದಿದ್ದರೆ ಕೆಂಪಗಾಗ್ತದೆ. ಈಗ ಇನ್ನೊಂದು ಪಾತ್ರೆಯಲ್ಲಿ 3 ದೊಡ್ಡ ಚಮಚ ಎಣ್ಣೆನ ಬಿಸಿ ಮಾಡಿ ಅದಕ್ಕೆ 1 ಚಮಚ ಸಾಸಿವೆ, 1 ಒಣಮೆಣಸನ್ನು ತುಂಡು ಮಾಡಿ ಹಾಕಿದ್ದೇನೆ, 10 ರಿಂದ 12 ಕರಿಬೇವಿನ ಎಲೆನ ಹಾಕಿ ಸಣ್ಣ ಉರಿಯಲ್ಲಿ ಸೀದು ಹೋಗದೇ ಇರೋ ಥರ ಚೆನ್ನಾಗಿ ಹುರ್ಕೊಂಡು, ಆಮೇಲೆ 1 ದೊಡ್ಡ ಚಮಚ ಕಡಲೆಬೇಳೆ, 1 ದೊಡ್ಡ ಚಮಚ ಉದ್ದಿನಬೇಳೆ, 1 ದೊಡ್ಡ ಚಮಚ ಆಗುವಷ್ಟು ತುಂಡು ಮಾಡಿದ ಗೋಡಂಬಿ, 1 ಸಣ್ಣ ಚಮಚ ಆಗುವಷ್ಟು ಅಂದರೆ ಟೀ ಸ್ಪೂನ್ ಆಗುವಷ್ಟು ಸಣ್ಣಗೆ ಹೆಚ್ಚಿದ ಶುಂಠಿ, ಇವಿಷ್ಟನ್ನು ಹಾಕಿ ಪುನಃ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಹುರಿದಾದ ಮೇಲೆ ಇದಕ್ಕೆ 1 ಚಮಚ ಆಗುವಷ್ಟು ಸಣ್ಣಗೆ ಹೆಚ್ಚಿದ ಹಸಿಮೆಣಸು, ಕೇವಲ 1/4 ಕಪ್ ಆಗುವಷ್ಟು ಸಣ್ಣಗೆ ಹೆಚ್ಚಿದ ಈರುಳ್ಳಿನ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಈರುಳ್ಳಿಯನ್ನು ತುಂಬ ಹಾಕಲಿಕ್ಕಿಲ್ಲ. ಈಗ 1 ಕಪ್ ರವೆ ತೊಗೊಂಡಿದ್ದರೆ 2.5 ಕಪ್ ಆಗುವಷ್ಟು ನೀರನ್ನು ಹಾಕಬೇಕು. ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮುಚ್ಚಳ ಮುಚ್ಚಿ ನೀರು ಕುದಿ ಬರೋ ತನಕ ಕಾಯಬೇಕು. 1 2 ರಿಂದ 3 ನಿಮಿಷ ಇದನ್ನು ಹೀಗೆ ಬಿಡಿ, ಕುದಿ ಬರ್ತದೆ. ನಂತರ ನಾವು ಇದಕ್ಕೆ ಸ್ವಲ್ಪನೇ ಹುರಿದಿಟ್ಟಂಥ ರವೆನ ಹಾಕ್ಕೊಂಡು ಕಲಕ್ತಾ ಇರಬೇಕು. ಸ್ವಲ್ಪನೇ ಹಾಕ್ತಾ ತಿರುತ್ತಾ ಇಲ್ಲದೇ ಇದ್ದರೆ ಅದು ಗಂಟು ಬೀಳ್ತದೆ. ಹೀಗೆ ಚೆನ್ನಾಗಿ ತಿರುಕೊಳ್ಳಿ. ಚೆನ್ನಾಗಿ ಇದನ್ನು ಈಗ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ಆದ ನಂತರ ಇದನ್ನು ಮುಚ್ಚಳನ ಮುಚ್ಚಿ 1-2 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಬೇಕು. ರವೆನ ಮೊದಲೇ 6 ರಿಂದ 7 ನಿಮಿಷ ಚೆನ್ನಾಗಿ ಹುರ್ಕೊಳ್ಳದೆ ಇದ್ದರೆ ಇಲ್ಲಿ ಬೇಯಲಿಕ್ಕೆ ತುಂಬ ಸಮಯ ಇರೋದಿಲ್ಲ. ಹಾಗಾಗಿ ಮೊದಲೇ ಹುರ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇಲ್ಲೊಂದು 2 ನಿಮಿಷ ಸಣ್ಣ ಉರಿಯಲ್ಲಿ ಮುಚ್ಚಳ ಮುಚ್ಚಿ ಬೇಯಿಸಿದ ನಂತರ ಕೊನೆಯಲ್ಲಿ 1 ಚಮಚ ತುಪ್ಪ, 1/4 ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿ, 2 ದೊಡ್ಡ ಚಮಚ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ. ತುಪ್ಪ ಹಾಕಿದರೆ ಫ್ಲೇವರ್ ಚೆನ್ನಾಗಿರ್ತದೆ, ಹಾಕಲೇಬೇಕು ಅಂತೇನಿಲ್ಲ. ಇದನ್ನು ಚೆನ್ನಾಗಿ ಕಲಸಿದರೆ ಆಯಿತು. ಬೇಸಿಕಲಿ ಉಪ್ಮಾ ಅಥವಾ ಉಪ್ಪಿಟ್ಟು ಮಾಡೋದು ಹೀಗೆ. ಇದಕ್ಕೆ ಮತ್ತೆ ವೇರಿಯೇಷನ್ ಮಾಡಿ ನಾವು ಖಾರ ಭಾತ್ ಮಾಡ್ಬೋದು, ವೆಜಿಟೇಬಲ್ ಉಪ್ಮಾ ಮಾಡ್ಬೋದು, ಯಾವುದು ಕೂಡ ಮಾಡ್ಬೋದು. ಈ ರೀತಿ ಪ್ಲೇನ್ ಉಪ್ಮಾ ಮಾಡಿದಾಗ ಇದರ ಜೊತೆ ಮಸಾಲೆ ಅವಲಕ್ಕಿನ ನಾವು ಬಡಿಸ್ತೇವೆ. ಮಸಾಲೆ ಅವಲಕ್ಕಿನ ಹೇಗೆ ಮಾಡೋದಂತ ನೋಡೋಣ. ಅದನ್ನು ತೆಳು ಅವಲಕ್ಕಿಯಲ್ಲಿ ಮಾಡುವಂಥದ್ದು. ನೋಡಿ, ಇಲ್ಲಿ ಉಪ್ಮಾ ರೆಡಿಯಾಗಿದೆ. ಈಗ ಅವಲಕ್ಕಿ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಒಂದು ಮಿಕ್ಸಿ ಜಾರಿಗೆ ಒಣಮೆಣಸು 3 ಬ್ಯಾಡಗಿ ಮೆಣಸು ಹಾಕಿದ್ದೇನೆ, 1 ಚಮಚ ಜೀರಿಗೆ, 1 ದೊಡ್ಡ ಚಮಚ ಕೊತ್ತಂಬರಿ ಬೀಜ, ಇವಿಷ್ಟನ್ನು ಹಸಿಯಾಗಿಯೇ ತರಿಯಾಗಿ ಪುಡಿ ಮಾಡಿಕೊಳ್ಬೇಕು. 1 ಕಪ್ ಆಗುವಷ್ಟು ತೆಳು ಅವಲಕ್ಕಿ ಮೇಲ್ಗಡೆ, ರುಚಿಗೆ ತಕ್ಕಷ್ಟು ಉಪ್ಪು, ಫ್ರೆಶ್ ತೆಂಗಿನ ತುರಿ 1/2 ಕಪ್ಪು, 2 ಚಮಚ ಬೆಲ್ಲ, ಮಾಡಿಟ್ಟ ಮಸಾಲೆ ಹುಡಿ, ಇವಿಷ್ಟನ್ನು ಹೀಗೆ ಮೇಲ್ಗಡೆ ಹಾಕಿ ಕಲಿಸ್ಲಿಕ್ಕೆ ಹೋಗಬೇಡಿ. ಈಗಲೇ 2 ಚಮಚ ಎಣ್ಣೆನ ಬಿಸಿ ಮಾಡಿ ಅದಕ್ಕೆ 1 ಚಮಚ ಸಾಸಿವೆ, 10 ರಿಂದ 12 ಕರಿಬೇವಿನ ಎಲೆನ ಹಾಕಿ ಚೆನ್ನಾಗಿ ಹುರಿದು ಈ ಬಿಸಿ ಎಣ್ಣೆನ ಆ ಮಸಾಲೆ ಮೇಲ್ಗಡೆ ಹಾಕಿ ಕೂಡಲೇ ಅದನ್ನ ಒಂದು ಮುಚ್ಚಳದಿಂದ ಮುಚ್ಚಬೇಕು ತಕ್ಷಣ. ಅಂದರೆ ಆ ಆವಿಯಲ್ಲಿ ಅದು ಸ್ವಲ್ಪ ಬೇಯ್ತದೆ. ನಂತರ ಇದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಇಷ್ಟೇ ಇದು ಮಾಡುವ ವಿಧಾನ. ನಿಮಗೆ ತುಂಬ ಸುಲಭವಾಗಿದೆ ಅಂತ ಅನಿಸ್ಬೋದು, ಆದರೆ ಒಮ್ಮೆ ಮಾಡಿ ನೋಡಿ, ಇದರ ರುಚಿ ತುಂಬ ಚೆನ್ನಾಗಿರ್ತದೆ. ಎಸ್ಪೆಷಲಿ ನೀವು ಪ್ಲೇನ್ ಉಪ್ಮಾ ಮಾಡಿದಾಗ ಅದರ ಜೊತೆ ಇದನ್ನು ಬಡಿಸಿದರೆ ಕಾಂಬಿನೇಷನ್ ತುಂಬ ಚೆನ್ನಾಗಿರ್ತದೆ. ಅದು ಮತ್ತು ಇದು ಜೊತೆಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಇವೆರಡರ ಜೊತೆ ಹಸಿ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿರೋ ಚಟ್ನಿನ ಬಡಿಸ್ಬೋದು, ತುಂಬ ಚೆನ್ನಾಗಿರ್ತದೆ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಸವಿರುಚಿ ಚಾನಲ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.